ಸೋತ್ರೆ ಯಾರ ತಲೆ, ವಿಜಯೇಂದ್ರ ಅವ್ರದ ಅಥವಾ ಯತ್ನಾಳ್ ಅವ್ರ ತಲೆಗ ಅಂತ ಈಗ ಫಸ್ಟ್ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಬೇಕಾಗತ್ತೆ. ಬೇರೆ ತಮಿಳುನಾಡಲ್ಲಿ ಸೋತಿದ್ದಂಥದ್ದು ಸಾಮೂಹಿಕ ಅಂತಂದಾಗ ಸಾಮೂಹಿಕವಾಗಿ ಒಪ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದಂತ ಸಾಮೂಹಿಕವಾಗಿ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದು ಅಂದಾಗ ಅದು ಯಾವುದೇ ನಿರ್ಣಯ ಆದ್ರೂ ಅದು ಸಾಮೂಹಿಕವಾಗಿ ಆಗುತ್ತೆ. ಇಟ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಫ್ ಇಟ್ ಇಸ್ ವಿನ್ನಿಂಗ್ ಅದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಅದು ಸೋತದ್ದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನೇ. ಎನಿವೆ, ದಾವಣಗೆರೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರಂತೆ ಕಾಂಗ್ರೆಸ್ನ ಅಭ್ಯರ್ಥಿ. 9ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಸದ್ಯ ಮುಕ್ತಾಯ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 20 ಅಥವಾ 21 ಸುತ್ತು ಇದೆ. ಅಲ್ಲಿ 3975 ಮತಗಳ ಅಂತರದಲ್ಲಿ ಸಮರ್ಥಕ್ಕೆ ಮುನ್ನಡೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ ಅವರು ಹಿನ್ನಡೆ ಸಾಧಿಸಿದ್ದಾರಂತೆ. ಬಿಜೆಪಿ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಕಣಕ್ಕಿಳಿಸಿತ್ತು. ಎನಿವೆ, ನಿರೀಕ್ಷಿತ ರಿಸಲ್ಟಾ ಬಿಜೆಪಿ ಪಾಳ್ಯಕ್ಕೆ ಸದ್ಯಕ್ಕೆ ಗೊತ್ತಿಲ್ಲ. ಅಂತಿಮವಾಗಿ ರಿಸಲ್ಟ್ ಬರೋ ತನಕ ಕೂಡ ಕಾಯ್ಬೇಕಾಗುತ್ತೆ. ಅಂದ್ರೆ ಬಿಜೆಪಿ ಯಾವಾಗ್ಲೂ ಕೂಡ ಸರ್ ನಿರೀಕ್ಷಣೆ ಮಾಡಿರಲಿಲ್ಲ. ಅಚ್ಚರಿ ಮುಖಗಳಿಗೆ ಟಿಕೆಟ್ ಅನೌನ್ಸ್ ಅನ್ನೋ ರೀತಿಯಲ್ಲಿ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ನಡುವೆ ಸಿಕ್ತು. ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಶ್ರೀನಿವಾಸ್ ಅವರಿಗೆ. ದಾವಣಗೆರೆ ದಕ್ಷಿಣದಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗುತ್ತೆ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ನಿಷ್ಠರಾಗಿದ್ದಂತಹ ಮುಸ್ಲಿಂ ಮತದಾರರು ಬಹುಶಃ ಅವರೇ ಕೈ ಹಿಡಿಯೋದು. ಅವ್ರು ಇದು ಬೇರೆ ಜಮೀರೋ ಇದು ಯಾವುದೂ ಅಲ್ಲ. ಯಾರು ಇವತ್ತು ಶಾಮನೂರು, ಯಾಕೆಂದ್ರೆ ಶಾಮನೂರು ಶಿವಶಂಕರಪ್ಪ ಬಹಳ ಇಸ್ ವೆರಿ ಬಿಗ್ಗೆಸ್ಟ್ ಪರ್ಸನಾಲಿಟಿ ಇನ್ ಕರ್ನಾಟಕ ಪಾಲಿಟಿಕ್ಸ್. ಹಾಗಾಗಿ ಅವರು ಒಂದು ರೀತಿಯಾದಂತಹ ಒಂದು ಜನಪ್ರಿಯತೆ ಇರ್ರೆಸ್ಪೆಕ್ಟಿವ್, ಎಲ್ಲ ಹಿಂದೂಗಳು ಮುಸ್ಲಿಂ ಎಲ್ಲರೂ ಆ ರೀತಿ. ಈಗ ರಾಣಿಬೆನ್ನೂರಲ್ಲಿ ಇಲ್ವೇ, ಹಾವೇರಿನಲ್ಲಿ ಇಲ್ವೇ, ಇದೆ ಇಲ್ಲ ಅಂತ ಅವರೆಲ್ಲ ಬಿಜೆಪಿ ಕೂಡ ಕೆಲವು ವೋಟ್ ಮಾಡ್ತಾರೆ. ಹಾಗೆ ಪ್ರಾಯಶಃ ಸಮರ್ಥ ಏನಾದರೂ ಇಲ್ಲಿ ಗೆದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಯಾರು ನಿಷ್ಠರಾಗಿದ್ದಾರೆ ಅವರಿಂದ ಗೆದ್ದಿದ್ದೇ ವಿನಃ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಯಿಂದ ಅಲ್ಲ ಅನ್ನೋದು ತೀರ್ಮಾನ ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರಿಂದ ಭದ್ರವಾದ, ಯಾಕಂತ ಹೇಳಿದ್ರೆ ಇರುತ್ತೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಆ ರೀತಿಯಾದಂತಹ ಒಂದು ಈಕ್ವೇಷನ್ಸ್ ಇರುತ್ತೆ. ನೀವು ಯಾವುದೇ ಪಾರ್ಟಿಯಲ್ಲಿ ನಿಲ್ಲಿ, ನಿಮಗೆ ಒಂದು ಅವರು ಯಾವುದೇ ಒಂದು ಜಾತಿ ಯಾವುದೇ ಒಂದು ಧರ್ಮ ನೋಡದೆ ಅವರು ವೋಟ್ ಮಾಡ್ತಕ್ಕಂಥವ್ರು ಇರ್ತಾರೆ. ಅಂತ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ರಾಮನಗರ ಇರ್ಬೋದು ಅಥವಾ ಬೇರೆ ಶಿಡ್ಲಘಟ್ಟ ಇರ್ಬೋದು, ಮುಳಬಾಗಲ್ ಇರ್ಬೋದು. ಇಲ್ಲಿ ಆ ಮತದಾರರು ಕೊನೆಯಲ್ಲಿ ಕೈ ಹಿಡಿತಾರೆ. ಅದಕ್ಕೆ ಪ್ರಾಯಶಃ ಇದು ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದಾಗ ಮುಸ್ಲಿಂ ಸಮುದಾಯದಲ್ಲಿ ಏನು ಒಂದು ಬಂಡಾಯದ ಧ್ವನಿ ಕೇಳಿಬಂತು, ಅದು ಡೆಲ್ಲಿವರೆಗೂ ಹೋಯಿತು. ಆದರೂ ಕೂಡ ಈಗ ಕಾಂಗ್ರೆಸ್ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸಿದ್ದರಾಮಯ್ಯ ಆರ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ DK ಶಿವಕುಮಾರ್. ಇಟ್ ಈಸ್ ಓನ್ಲಿ ಬೈ ದಿ ಲೆಗಸಿ ಆಫ್ ಶಾಮನೂರು ಶಿವಶಂಕರಪ್ಪ ಅಂತ ಮಾತ್ರ ನಾನು ಹೇಳ್ತೀನಿ. ಎಸ್, ಪ್ರದೀಪ್ ಕೇಳೋಣ JDS ವಿಚಾರವಾಗಿ. ಈಗ TVK ಆಸ್ ಎ ಪ್ರಾದೇಶಿಕ ಪಕ್ಷವಾಗಿ ಬಂತು. ಒಂದೇ ವರ್ಷದಲ್ಲಿ ಪ್ರಾದೇಶಿಕ ಪಕ್ಷದ ತಾಕತ್ತಿದೆ. ಇನ್ನೂ ಪ್ರಾದೇಶಿಕ ಪಕ್ಷಗಳಿಗೆ ಜನ ಓಟ್ ಹಾಕ್ತಾರೆ ಅಂತ ತೋರಿಸ್ತು. JDSನ ಯಾವ ಥರ ತೆಗೆದುಕೊಂಡು ಹೋಗ್ತೀರ ನೀವು ಕರ್ನಾಟಕದಲ್ಲಿ ಅಂತ? ಅಲ್ಲ, ನಾನು ವೆಲ್ಕಮ್ ಮಾಡ್ತೀನಿ ಅದನ್ನು, ನಾನು ಇಲ್ಲ ವಿರೋಧ ಮಾಡಲ್ಲ. ಯಾಕೆಂದರೆ ಒಂದು ಪ್ರಾದೇಶಿಕ ಪಕ್ಷ ಕಳೆದ ಒಂದು 6 ತಿಂಗಳಲ್ಲಿ ಈ ಥರ ಒಂದು ಮ್ಯಾಸಿವ್ ರಿಸಲ್ಟನ್ನು ತೆಗಿಬೇಕು ಅಂದರೆ ಅದು ಗ್ರೇಟ್ ಅಚೀವ್ಮೆಂಟ್, ಅದರಲ್ಲಿ ಡೌಟೇ ಇಲ್ಲ. ಆದರೆ ಅದು ರಿಸಲ್ಟ್ ಬಂದಿರೋದು ಅವರು, ನೀವು ಹೇಳ್ದಾಗೆ ಅವರೊಂದು ಮಾಸ್ ಲೀಡರು, ಅವರೊಂದು ಫೇಮ್ ಇಮೇಜ್ ಇತ್ತು. ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ಮತ್ತು ಆಂಧ್ರ, ತೆಲಂಗಾಣ, ತಮಿಳುನಾಡು ಇವು 3 ರಾಜ್ಯಗಳಲ್ಲಿ ಇರ್ತಕ್ಕಂಥ ಈಕ್ವೇಷನ್ಸೇ ಬೇರೆ. ಬಟ್ ಕರ್ನಾಟಕ ಮಟ್ಟಕ್ಕೆ ಬಂದಾಗ ನೀವು ನೋಡಿದ್ರಿ, ಬೇರೆ ಅಂಬರೀಷ್ ಅವ್ರು ಬಂದಿದ್ದಾರೆ, ಸೋಲ್ಸಿದ್ದಾರೆ. ಜಗ್ಗೇಶ್ ಅವ್ರು ಬಂದಿದ್ದಾರೆ, ಸೋಲ್ಸಿದ್ದಾರೆ. ಶಶಿಕುಮಾರ್ ಬಂದಿದ್ದಾರೆ, ಸೋಲ್ಸಿದ್ದಾರೆ. ಬಂದಾಗ ಪ್ರದೀಪ್ ಏನ್ ಗೊತ್ತಾ, ಈಗ ಕರ್ನಾಟಕದಲ್ಲಿ ದೇವೇಗೌಡರಿಗಿಂತ ಪಾಪ್ಯುಲರ್ ಮನುಷ್ಯ ಇದ್ದಾರಾ? ಇಲ್ಲ. ಕುಮಾರಸ್ವಾಮಿ ಅಷ್ಟು ಪಾಪ್ಯುಲಾರಿಟಿ ಯಾರಿಗೂ ಇಲ್ಲ. ಅಷ್ಟು ಪಾಪ್ಯುಲಾರಿಟಿ ಇಟ್ಕೊಂಡು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ದೇವೇಗೌಡರು ಇದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಕೂಡ ಅಷ್ಟೇ ಪ್ರಭಾವಮಾನವಾಗಿ ಇಡೀ ರಾಜ್ಯಾದ್ಯಂತ ಟೂರ್ ಮಾಡ್ತಾ ಇದ್ದಾರೆ. ಸೊ ತಾನು ಕೂಡ ರೇಸ್ನಲ್ಲಿ ಇದೀನಿ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಆ ರೇಸ್ ತಕ್ಕಂಗೆ JDS ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ವಾ ಅಂತ? ಇಲ್ಲ, ಖಂಡಿತ ಆಗುತ್ತೆ. ಯಾಕಂದರೆ ಒಂದಷ್ಟು ಗೊಂದಲಗಳಿತ್ತು ನಮ್ಮ ಪಾರ್ಟಿನಲ್ಲಿ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಅದು ನಿಮ್ಗೆ ಗೊತ್ತು, ಒಂದಷ್ಟು ನಮ್ಮ ಪಾರ್ಟಿಯಿಂದ ಹೋದಂಥ ಲೀಡರ್ಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಯಿತು, ಒಂದಷ್ಟು ಡಿಫ್ರೆನ್ಸ್ ಆಗಿತ್ತು. ಆದರೆ ಈಗ ನಾವು ಸಂಘಟನೆಯನ್ನು ಭಾಳ ಗಟ್ಟಿಯಾಗಿ ಮಾಡ್ತಾ ಇದ್ದೀವಿ. ಮುಂದೆ ಖಂಡಿತ ನಮ್ಮ ಪಕ್ಷ ಭಾಳ ತಳಮಟ್ಟದಲ್ಲಿ ಕಟ್ಟುವ ಕೆಲಸನ ಮಾಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಬಿಜೆಪಿ ಸರ್ಕಾರ ಫಿಕ್ಸ್ ಅನ್ನೋದ್ರ ಮಾಹಿತಿ ಸದ್ಯ ಸಿಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ. ಸರ್ಕಾರ ರಚಿಸೋ ಸಂಭ್ರಮದಲ್ಲಿ ಕೇಸರಿ ಟೀಮ್ ಕುಣಿದು ಕುಪ್ಪಳಿಸುತ್ತಿದ್ದಾರಂತೆ ಕಾರ್ಯಕರ್ತರು. ಸೆಲೆಬ್ರೇಷನ್ ಜೋರಾಗ್ತಾ ಇದ್ದಂತೆ ಸದ್ಯ ಪೊಲೀಸರ ಎಂಟ್ರಿ ಆಗಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಕಾರ್ಯಕರ್ತರ ಮೇಲೆ ಲಾಠಿ ಬೀಸಿದ್ದಾರಂತೆ ಪೊಲೀಸರು. ಕಾರ್ಯಕರ್ತರನ್ನ ಅಲ್ಲಿಂದ ಚದುರಿಸೋ ಕೆಲಸ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಫುಲ್ ಸೆಲೆಬ್ರೇಷನ್ ಆಗ್ತಾ ಇದೆ. ಕೋಲ್ಕತ್ತಾದಲ್ಲಿ ಬಿಜೆಪಿ ಸರ್ಕಾರ ಫಿಕ್ಸ್, ಹಾಗಾಗಿ ಸೆಲೆಬ್ರೇಷನ್ ಆಗ್ತಾ ಇತ್ತು. ಬಟ್ ಪರಿಸ್ಥಿತಿ ಕೈ ಮೀರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರ ಎಂಟ್ರಿ ಆಗಿದೆ ಸದ್ಯಕ್ಕೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಮೃತ್ಸರ್. ಎನಿವೆ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದ್ ಕಡೆ ಇಡೋದಾದ್ರೆ ರಾಜ್ಯದ 2 ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್
ಕಾಂಗ್ರೆಸ್ ಜಯಭೇರಿ ಬಾರಿಸುವ ಹಾದಿಯಲ್ಲಿ ಸಾಕ್ತಾ ಇದೆಯಂತ. ಸೊ ಯಾವ ಫ್ಯಾಕ್ಟರ್ಗಳು ವರ್ಕ್ ಆಗಿರ್ಬೋದು ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕೈ ಬಿಟ್ಬಿಟ್ರೆ ಏನಪ್ಪಾ ಪರಿಸ್ಥಿತಿ ಅನ್ನುವಂಥ ರಿಪೋರ್ಟ್ ಕೈ ಸೇರಿದೆ ಅಂತ ಕೇಳ್ತಾ ಇದ್ವಿ. ಬಾಗಲಕೋಟೆಯಲ್ಲೂ ಕೂಡ ಪರಿಸ್ಥಿತಿ ಹಂಗಿತ್ತು. ಅನುಕಂಪದ ಅಲೆ ವರ್ಕೌಟ್ ಆಗುತ್ತಾ ಇಲ್ವಾ ಆತಂಕ. ಹಂಗಾಗಿ ಸಿದ್ದರಾಮಯ್ಯನವರಲ್ಲೇ ಬೀಡು ಬಿಟ್ಟು ಗೆಲ್ಲಲೇಬೇಕು ಅನ್ನುವಂಥ ಪಣ. ಇಷ್ಟೆಲ್ಲ ಪ್ರಯತ್ನಗಳು ಬೇಕಾಗಿತ್ತಾ? ಅಂದ್ರೆ ತುಂಬಾ ಈಸಿಯಾಗಿ ಗೆಲ್ಲಬಹುದಿತ್ತು ಅಥವಾ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇತ್ತಾ ಅಂತ? ಮೇಡಮ್ ಆಕ್ಚುಲಿ ಇಟ್ಸ್ ಮಿಕ್ಸ್ಡ್ ಬ್ಯಾಗ್ ಎಲೆಕ್ಷನ್ ಅಂದರೆ ಬಿಜೆಪಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಟಿ ವಿ ಕೆ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಅದರ ಮಿಕ್ಸ್ಡ್ ಬ್ಯಾಗ್ ಎಲೆಕ್ಷನ್ ಅಂತಾನೆ ಹೇಳ್ಬೋದು.